अक्कलकोट रोडवरील SVCS प्रशालेच्या प्रांगणात श्री वीरतपस्वी चन्नवीर शिवाचार्य महास्वामीजी यांच्या 70व्या पुण्यतिथीनिमित्त आयोजित व्याख्यानात ते बोलत होते. स्वामी विवेकानंद एक विचार प्रवाह हा त्यांच्या व्याख्यानाचा विषय होता. या कार्यक्रमास काशी जगद्गुरू डॉ. मल्लिकार्जुन विश्वाराध्य शिवाचार्य महास्वामीजी यांचे दिव्य सानिध्य लाभले. भारत आज जगामध्ये एक प्रबळ राष्ट्र म्हणून उदयास येत असल्याचे नमूद करून सुलीबेले म्हणाले, भारतीय संस्कृती अत्यंत थोर आहे. या भूमीत राम, कृष्ण, बुद्ध यांसारख्या महापुरुषांनी जन्म घेतला. मात्र हिंदू धर्मातील काही अनिष्ट रूढी परंपरांमुळे राष्ट्र कमकुवत झाले. याच काळात इस्लामी आक्रमणे झाली आणि अशा कठीण काळात स्वामी विवेकानंदांचा जन्म झाला. गुरूंच्या मार्गदर्शनाखाली त्यांनी संपूर्ण देश भ्रमण करून देशाची दयनीय अवस्था जवळून पाहिली. दक्षिणेकडील कन्याकुमारी येथे त्यांच्या जीवनाचे ध्येय निश्चित झाले. त्यानंतर शिकागो येथे झालेल्या जागतिक धर्म परिषदेत त्यांनी हिंदू धर्माचे प्रतिनिधित्व करत जगाला हिंदू धर्म व भारतीय संस्कृतीची ओळख करून दिली. त्यांच्या विचारांनी संपूर्ण जग आश्चर्यचकित झाले असेही सुलीबेले म्हणाले. 1008 ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಚರಣಾರವಿಂದಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಂತವರೆಂಡರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತವೃಂದಕ್ಕೂ ನಮಸ್ಕಾರ. ನಿರೂಪಕರು ಹೇಳಿದ್ದಾರೆ, ಸ್ವಲ್ಪ ಜನಕ್ಕೆ ಮಾತ್ರ ಕನ್ನಡ ಬರೋದಿಲ್ಲ ಅಂತ. ಕನ್ನಡ ಬರುತ್ತೆ, ಬಹುಶಃ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಗೊತ್ತೇ ಆಗೋದಿಲ್ಲ ಅನ್ನೋರಿಗೆ ಒಂದು ಸ್ವಲ್ಪ ಸಣ್ಣ ಸಮಸ್ಯೆ ಇರುತ್ತೆ. ಆದರೆ ನಾನು ಮಾತಾಡ್ಲಿಕ್ಕೆ ಹೊರಟಿರುವಂಥ ವಿಚಾರ ಏನಿದೆ, जो मैं बोलने जा रहा हूँ वो भारत संबंधी विचार है, तो इसीलिए भाव तो समझ में आ जाता है, तो बहुत मुश्किल नहीं होगा. ನನ್ನ ಭಾಷೆ ಭಾಳ ಸರಳವಾಗಿಡುವಂಥ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ನಾನು ಏನು ಮಾತನಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ತುಂಬ ಸಲೀಸಾಗಿ ಅರ್ಥವಾಗುವಂತೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ವಾಸ್ತವವಾಗಿ ನಾನು ಮಾತನಾಡೋದು ತುಂಬ ಸ್ಪೀಡು, ಒಂಥರ 2x ಸ್ಪೀಡಲ್ಲಿ, ಬಟ್ ಇವತ್ತು ಸ್ಪೀಡ್ ಕಡಿಮೆ ಮಾಡ್ತೀನಿ ಸೊ ದ್ಯಾಟ್ ನಮಗೆಲ್ಲರಿಗೂ ಸುಲಭವಾಗಿ ಅರ್ಥ ಆಗಲಿಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ಒದ್ದಾಡ್ತೀನಿ. ಒಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ಈಗ ಭಾರತದ ಪರ್ವಕಾಲ ಯಾರಿಗೂ ಅನುಮಾನವೇ ಇಲ್ಲ. ಭಾರತ ಈಗ ಎಂಥ ಒಂದು ಪರಿಸ್ಥಿತಿಯಿಂದ ಹಾದು ಹೋಗ್ತಾ ಇದೆ ಅಂತಂದರೆ, ಭಾರತದ ಸ್ವಾಭಿಮಾನ ಅತ್ಯುತ್ಕೃಷ್ಟವಾಗಿರುವಂಥ ಕಾಲ ಇದು. ಇಂಥ ಸ್ವಾಭಿಮಾನ ಬಹುಶಃ ಈ ಹಿಂದೆ ಯಾವತ್ತೂ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ ಅಂತ ನನಗಂತೂ ಅನ್ಸುತ್ತೆ. ನಮ್ಮ ಜೀವಿತಾವಧಿಯಲ್ಲಿ ಯಾವತ್ತೂ ಇಷ್ಟು ಸ್ವಾಭಿಮಾನ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಸ್ವಾಭಿಮಾನ ಎಷ್ಟಿದೆ ಅಂತಂದರೆ, ಸ್ವತಃ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಮಂತ್ರಿಗಳಿಗೆ ಕಾಲ್ ಮಾಡಿ ನಮ್ಮದು ನಿಮ್ಮದು ಡೀಲ್ ಮಾಡ್ಕೊಳ್ಳೋಣ ಅಂತ ಕೇಳಿ ಸರೆಂಡರ್ ಆಗಬೇಕಾಗಿರುವಂಥ ಸ್ಥಿತಿ ಇದೆಯಲ್ಲ, ಅದು ಈ ಭಾರತದ ಹೊಸ ಸ್ವರೂಪದ ಅನಾವರಣ ಅಂತ ನಾನು ಭಾವಿಸ್ತೀನಿ. ಇದು ಸ್ವಾಭಿಮಾನದ ಸಂಗತಿ, ನಾವೆಲ್ಲರೂ ಬಹಳ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ. ಇದು ಭಾರತದ ವೈಶಿಷ್ಟ್ಯ. ಒಂದು 10-15 ವರ್ಷಗಳ ಹಿಂದೆ ನೋಡಿದರೆ, 10-15 ಇಯರ್ಸ್ ಬ್ಯಾಕ್ ನಾವೇನಾದರೂ ನೋಡಿದ್ದಿದ್ರೆ ನಮಗೇನು ಅನ್ನಿಸ್ತಾ ಇತ್ತು ಅಂದರೆ, ಭಾರತದ ಕಥೆ ಮುಗಿದೇ ಹೋಯಿತು ಅಂತ. ಇನ್ನು ಭಾರತ ಮೇಲೆತ್ತಲಿಕ್ಕೆ ಸಾಧ್ಯವೇ ಇಲ್ಲ, ಇದರ ಕಥೆ ಮುಗಿದೇ ಹೋಯಿತು ಅಂತ. ಆದರೆ ಇವತ್ತು ನೋಡಿದ್ರೆ ಭಾರತ ಈ ಔನ್ನತ್ಯಕ್ಕೇರಿದೆ. ಎಂಥ ಉನ್ನತಿ ಇದೆ ಭಾರತಕ್ಕೆ ಅಂತಂದರೆ, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಿತ್ತಾಡುತ್ತೆ, ಇಬ್ಬರು ಫೈಟ್ ಮಾಡ್ತಾರೆ. ಸೌದಿ ಅರೇಬಿಯಾ ಏನು ಮಾಡುತ್ತೆ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಗೊತ್ತಾದಾಗ ಸೌದಿ ಅರೇಬಿಯಾ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದ ಭಾರತ ಆ ಫ್ರೆಂಡ್ಶಿಪ್ ಸ್ವಲ್ಪ ಕಡಿಮೆ ಮಾಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹತ್ರ ಕೈ ಚಾಚಿದ ತಕ್ಷಣ ಅಲ್ಲಿನ ಪ್ರಮುಖರು ಭಾರತಕ್ಕೆ ಓಡಿ ಬರ್ತಾರೆ. 45 ನಿಮಿಷಗಳ ಕಾಲ ಭಾರತದಲ್ಲಿ ಇದ್ದು ಇಲ್ಲಿನ ಪ್ರಮುಖರನ್ನ ಭೇಟಿ ಮಾಡಿ ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾರೆ. ಭಾರತ ನನ್ನ ಜೊತೆಯಲ್ಲಿದೆ ಅಂತ ಇಡೀ ಜಗತ್ತಿಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಹೊಸ ಭಾರತ ಹೀಗಿದೆ ಇವತ್ತು. ನೋ ಒನ್ ಕ್ಯಾನ್ ಇಗ್ನೋರ್ ಇಂಡಿಯಾ. ಇಂಡಿಯಾನ ಯಾರೂ ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. 10 ವರ್ಷಗಳ ಹಿಂದೆ ನೋಡಿದ್ರೆ ಇಂಡಿಯಾ ಕತೆ ಮುಗ್ದೇ ಹೋಯ್ತು ಅಂತ ಇದ್ವಿ. ಇವತ್ತು ನಿಂತ್ಕೊಂಡು ನೋಡಿದ್ರೆ ಇಂಡಿಯಾನ ಯಾರೂ ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಪ್ರಬಲವಾಗಿರುವಂಥ ರಾಷ್ಟ್ರವಾಗಿ ಬೆಳೆದಿದೆ. ಇದು ಹೆಂಗೆ ಅಂತಂದ್ರೆ, ನನಗೆ ಯಾವಾಗಲೂ ಅನ್ಸುತ್ತೆ, ಭಾರತಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಸೆಲ್ಫ್ ರಿಜುವಿನೇಟಿಂಗ್ ಶಕ್ತಿ ಇದೆ. ಸೆಲ್ಫ್ ರಿಜುವಿನೇಷನ್ ಅಂದ್ರೆ ಏನು ಅಂತಂದ್ರೆ, ತನ್ನನ್ನ ತಾನು ರಿಕವರಿ ಮಾಡಿಕೊಳ್ಳುವಂತ ಶಕ್ತಿ ಜಗತ್ತಿನ ಇನ್ಯಾವ ರಾಷ್ಟ್ರಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಭಾರತಕ್ಕಿದೆ. ಬಹಳ ಹಿಂದೆ ಯಾರ್ಯಾರಿಗೆ ಕರ್ನಾಟಕದ ಪರಿಚಯ ಚೆನ್ನಾಗಿದೆಯೋ ಅವರಿಗೆ ಯಲ್ಲಪ್ಪ ರೆಡ್ಡಿ ಅಂತ ಕರ್ನಾಟಕದಲ್ಲಿ ಒಬ್ಬ ಶ್ರೇಷ್ಠ ಫಾರೆಸ್ಟ್ ಆಫೀಸರ್ ಇದ್ರು. ತುಂಬ ದೊಡ್ಡ ಪರಿಸರ ತಜ್ಞ.
ಅವರನ್ನ ಊರಿಗೆ ಕರ್ಕೊಂಡು ಹೋಗಿದ್ದೆ. ಪುಟ್ಟ ಹಳ್ಳಿ ನಮ್ಮದು. ಆ ಹಳ್ಳಿಯಲ್ಲಿ ಇದೇ ತರದ ಶಾಲೆಯಲ್ಲಿ ಮಕ್ಕಳ ಹತ್ರ ಒಂದು 300 ಗಿಡಗಳನ್ನ ಹಾಕ್ಸಿದ್ವಿ. ಯಲ್ಲಪ್ಪ ರೆಡ್ಡಿ ಅವರಿಗೆ ಮಾತನಾಡಬೇಕು ಅಂತ ಹೇಳಿದ್ವಿ. ಅವ್ರು ತುಂಬಾ ಚೆನ್ನಾಗಿ ಒಂದು ಭಾಷಣ ಮಾಡಿದ್ರು. ಆಮೇಲೆ ಹೊರಟ್ಬಿಟ್ರು. ಗಿಡಗಳು ಚೆನ್ನಾಗಿ ಬಂದವು. ನಂಗೂ ಬಹಳ ಖುಷಿ ಆಗ್ತಿತ್ತು ಆ ಗಿಡಗಳನ್ನು ನೋಡುವಾಗ. ಮಕ್ಕಳು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಸ್ವಲ್ಪ ದಿನ ಆದ್ಮೇಲೆ ಗಿಡಕ್ಕೆ ಹುಳ ಬಂತು. ಎಲ್ಲ ಎಲೆಗಳನ್ನ ಹುಳ ತಿನ್ಲಿಕ್ಕೆ ಶುರು ಮಾಡ್ತು. ನಂಗೆ ಗಾಬರಿ ಆಗೋಯ್ತು. ಎಷ್ಟು ಕಷ್ಟಪಟ್ಟು 300 ಗಿಡ ಹಾಕಿದ್ವಲ್ಲ, ಎಲ್ಲ ಗಿಡ ಹಾಳಾಗಿ ಹೋಗ್ತಾ ಇದೆಯಲ್ಲ ಅಂತ ತಕ್ಷಣ ಫೋನ್ ಮಾಡಿದೆ ಅವರಿಗೆ. ಸರ್, ಗಿಡಗಳಿಗೆ ಹುಳ ಬಂದ್ಬಿಟ್ಟಿದೆ, ಆ ಹುಳಗಳು ಎಲೆಗಳನ್ನ ತಿಂತಾ ಇವೆ, ಗಿಡ ಎಲ್ಲ ಹಾಳಾಗಿ ಹೋಗ್ತಾ ಇದೆ, ನಂಗೆ ಬೇಜಾರಾಗ್ತಿದೆ ಅಂದ್ರೆ ಅವರಂದ್ರು, ನೀನ್ಯಾಕೆ ಬೇಜಾರು ಮಾಡ್ಕೋತೀಯ? ಗಿಡಗಳಿಗೆ ಹುಳಗಳು ಬೇಕಾಗಿವೆ, ಕರೆಸ್ಕೊಂಡಿದೆ, ತನ್ನನ್ನು ತಾನು ಸರಿ ಮಾಡ್ಕೊಳ್ಳುತ್ತೆ, ನೀನ್ ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿ. ನನಗೆ ಅರ್ಥ ಆಗ್ಲಿಲ್ಲ. ಏನು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ಈಗ ಗಿಡಕ್ಕೆ ಹುಳ ಬೇಕಾಗಿದೆ, ಕರೆಸ್ಕೊಂಡಿದೆ, ಒಂದು ಸಲ ಈ ಹುಳಗಳಿಂದ ಎಲ್ಲ ಎಲೆಗಳು ಬಿದ್ದೋದ್ಮೇಲೆ ದೊಡ್ಡ ಎಲೆ ಬರುತ್ತೆ, ನೋಡ್ತಾ ಇರು ಅಂತಂದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು. ನಾನು ವಾಪಸ್ ಮನೆಗೆ ಹೋಗಿ 1 ತಿಂಗಳ ನಂತರ ವಾಪಸ್ ಬಂದ್ರೆ ಮೊದಲಿಗಿಂತ ದೊಡ್ಡ ಎಲೆಗಳು ಬಂದಿದ್ವು. ನಾನು ಅವ್ರಿಗೆ ಕೇಳಿದಾಗ ಗೊತ್ತಾಯ್ತು, ಅದು ಗಿಡಗಳೇ ಹುಳಗಳನ್ನ ಇನ್ವೈಟ್ ಮಾಡೋದಂತೆ. ಇವ್ರು ನನಗೆ ಬೇಕಾಗಿರೋ ವಸ್ತುಗಳನ್ನ ಕೊಡ್ತಾ ಇಲ್ಲ, ಎಲೆಗಳನ್ನ ತೆಗೆದುಹಾಕೊಳ್ಳೋದು ಒಳ್ಳೇದು, ಮತ್ತೆ ಎಲೆ ದೊಡ್ಡದಾಗಿ ಬಿಡ್ಲಿಕ್ಕೆ ಅನುಕೂಲವಾಗುತ್ತೆ ಅಂತ ಗಿಡ ಇನ್ವೈಟ್ ಮಾಡುತ್ತೆ ಅಂತ. ನನ್ಗೆ ಗೊತ್ತಾಯ್ತು, ಈ ಭಾರತವು ತನಗೆ ಸಂಕಟಗಳನ್ನ ಬೇಕಾದಾಗ ಇನ್ವೈಟ್ ಮಾಡಿಕೊಂಡು ತನ್ನ ಮಕ್ಕಳನ್ನ ಜಾಗೃತಗೊಳಿಸಿ, ಹೇಳರೋ ಮೇಲೆ ಸಂಕಟ ಬಂದಿದೆ, ಈಗಲ್ದೆ ಹೋದ್ರೆ, ನೀವಲ್ದೆ ಹೋದ್ರೆ ಇನ್ಯಾರು ನನಗೆ ಸಹಾಯ ಮಾಡಬೇಕು ಅಂತ ನಮ್ಮನ್ನು ಎಬ್ಬಿಸುತ್ತೆ ಅಂತ. ಇದು ಪ್ರತಿ ಕಾಲಘಟ್ಟದಲ್ಲೂ ನಡೆದಿದೆ. ಗಂಗೆಯ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಜಗತ್ತಿನ ಅತ್ಯಂತ ಪವಿತ್ರ ನದಿ ಗಂಗೆ. ಜಗತ್ತಿನ ಅತ್ಯಂತ ಪವಿತ್ರ ನದಿ. ಯಾಕೆ ಗಂಗೆ ಪವಿತ್ರ ಅಂದ್ರೆ ಶಿವನ ಜಟೆಯಿಂದ ಬರ್ತಾಳೆ, ಅವೆಲ್ಲವೂ ಒಂದು ಪಾರ್ಟ್, ಅದು ನಮ್ಮ ಶ್ರದ್ಧೆಯ ಭಾಗ. ಎರಡನೇದೇನು ಗೊತ್ತಾ, ಗಂಗೆಯ ನೀರು ಕೊಳಕಾಗೋದೇ ಇಲ್ಲ. ನಮ್ಮ ಮನೆಯ ನಲ್ಲಿಯ ನೀರನ್ನ 1 ತಿಂಗಳಿಟ್ಟರೆ ಹುಳ ಬರುತ್ತೆ. ಆದರೆ ಗಂಗೆಯ ನೀರನ್ನ ವರ್ಷಗಟ್ಟಲೆ ಮನೆಯಲ್ಲಿ ಇಡ್ತಾರೆ. ಇಡೋದಷ್ಟೇ ಅಲ್ಲ, ಹಬ್ಬಗಳಂದು ಆ ನೀರನ್ನು ಕುಡಿತಾರೆ. ಹೆಂಗ್ರಿ ಸಾಧ್ಯ? ಆದರೆ ಗಂಗೆ ನೀರು ಹಾಳಾಗಿರೋದಿಲ್ಲ. ಯಾಕೆ ಹಾಳಾಗಿರೋದಿಲ್ಲ ಅಂತಂದ್ರೆ, ವಿಜ್ಞಾನಿಗಳು ಹೇಳ್ತಾರೆ, ಜಗತ್ತಿನ ಯಾವ ನೀರಲ್ಲೂ ಇರದಂತ ಬ್ಯಾಕ್ಟೀರಿಯಾ ಫಾಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಗಂಗೆಯ ನೀರಿನಲ್ಲಿದೆ. ಇದು ಸೆಲ್ಫ್ ರಿಜುವಿನೇಟಿಂಗ್. ಕಾಲಕ್ಕೆ ಅದು ಹೆಚ್ಚು ತನ್ನನ್ನು ಮಾಡಿಕೊಂಡು ನೀರನ್ನ ಶುದ್ಧೀಕರಿಸ್ತಾ ಇರುತ್ತೆ. ಈ ಗಂಗೆಯ ನೀರನ್ನು ತಗೊಂಡೋಗಿ ನಾವೇನಾದ್ರೂ ದೊಡ್ಡ ಕೊಳಕ್ಕೆ ಹಾಕಿದ್ರೆ ಆ ಬ್ಯಾಕ್ಟೀರಿಯಾ ಫಾಸ್ ಆ ಕೊಳದಲ್ಲೂ ಉತ್ಪಾದನೆ ಆಗುತ್ತೆ. ಕೊಳದ ನೀರು ಶುದ್ಧವಾಗಿರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಭಾರತವೂ ಒಂಥರ ಹಾಗೆ. ಎಷ್ಟು ಜನ ಈ ಭಾರತವನ್ನ ಕೊಳಕು ಮಾಡಬೇಕು ಅಂತ ಬಂದ್ರು, ಎಷ್ಟು ಜನ ಈ ಭಾರತವನ್ನು ನಾಶ ಮಾಡಬೇಕು ಅಂತ ಬಂದ್ರು. ಪ್ರತಿ ಬಾರಿ ಯಾರಾದ್ರೂ ಬಂದಾಗಲೂ ನನ್ನ ಭಾರತ ನಾಶವಾಗುತ್ತೆ ಅಂತ ಅನ್ನಿಸುತ್ತೆ, ಮತ್ತೆ ಬಲವಾಗಿ ಎದ್ದು ನಿಲ್ಲುತ್ತಲ್ಲ. ಇದು ಹೇಗೆ ಸಾಧ್ಯ ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿ ನೋಡಿ. ಸುಮ್ಮನೆ ನಾನು ಹೇಳದ್ ನಿಮ್ಗೆ, ರಾವಣ ಈ ಧರೆಯನ್ನ ಧ್ವಂಸಗೊಳಿಸಿದ. ರಾವಣ ಸ್ವತಃ ರಾಮನ ಪತ್ನಿ ಸೀತೆಯ ಸೌಂದರ್ಯವನ್ನ ನೋಡಿ ಆಕೆಯನ್ನ ಅಪಹರಿಸಿಕೊಂಡು ಹೋದ. ಎಂಥ ಪರಿಯ ಅತ್ಯಂತ ಕೆಟ್ಟ ಸ್ಥಿತಿ ಭೂಮಿಗೆ ಬಂದಿತ್ತು ಅಂತಂದ್ರೆ, ಧರೆಗೆ ಬಂದಿತ್ತು ಅಂತಂದ್ರೆ, ರಾಮ ಅಯೋಧ್ಯೆಯನ್ನ ಬಿಟ್ಟು ಬಂದವನು ಆತ ರಾವಣನ ವಧೆ ಮಾಡಿ ತನ್ನ ನಾಡಿಗೆ ವಾಪಸ್ ಹೋದ. ಭೂಮಿಯ ಭಾರವನ್ನ ಕಡಿಮೆ ಮಾಡಿದ. ಯಾವಾಗ ಭಾರತ ನಾಶವಾಗುತ್ತೆ ಅಂತ ಅನ್ನಿಸ್ತೋ, ಒಬ್ಬ ರಾಕ್ಷಸನ ಕಾರಣಕ್ಕೋಸ್ಕರ ಇನ್ನು ಭಾರತ ಉಳಿಯೋದಿಲ್ಲ ಅಂತ ಅನ್ನಿಸ್ತೋ, ರಾಮ ಈ ಭಾರತವನ್ನು ಉಳಿಸೋದಕ್ಕೋಸ್ಕರ ತಾನು ಕಾಡಿಗೆ ಬಂದು ಕಾಡಿನ ಬಟ್ಟೆ ಧರಿಸಿ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ರಾಮನ ಧ್ವಂಸಗೊಳಿಸಿ ಈ ಭಾರತವನ್ನ ಮತ್ತೆ ವೈಭವಕ್ಕೇರಿಸುವಂತ ಸ್ಥಿತಿ ಬಂತಲ್ಲ, ಇದು ಭಾರತದ ಸ್ವರೂಪ. या कार्यक्रमास मांजर सुंभाचे डॉक्टर विरूपाक्ष शिवाचार्य स्वामीजी, चन्नयोगी राजेंद्र शिवाचार्य स्वामीजी, संस्थेचे सचिव शांतय्या स्वामी, संचालक शशिकांत रामपुरे, शिवानंद पाटील, प्रकाश जम्मा, नगरसेवक डॉक्टर किरण देशमुख, श्रीशैल अंबारे, प्रभुराज विभूते, दिलीप दुलंके, मल्लू पाटील आदी मान्यवरांची प्रमुख उपस्थिती होती.